ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಮ್ಮ ಮಗು ಸತ್ತಿಲ್ಲ, ಬದುಕಿದೆ, ಅದನ್ನ ಹುಡ್ಕೋ ಪ್ರಯತ್ನ ಮಾಡ್ತಿದೆ ಅಂತ ಹೇಳ್ಬೋದಾಗಿತ್ತಲ್ವಾ? ಅದು ಮುಚ್ಚಿಟ್ರಿ. ಭೂಮಿಕಾ, ನಾನು ಹೇಳೋ ಸ್ಥಿತಿಲಿ ಇರಲಿಲ್ಲ. ಹೌದು, ನಮ್ಮಿಬ್ಬರಿಗೂ 2 ಮಗು ಆಗಿತ್ತು. ಒಂದು ಮಗು ಹುಟ್ಟಿದ ಕೂಡಲೇ ಕಾಣೆಯಾಯಿತು. ನಾನು ಆ ಕ್ಷಣದಲ್ಲಿ ಹುಡ್ಕೋದಕ್ಕೆ ತುಂಬಾನೇ ಪ್ರಯತ್ನ ಪಟ್ಟೆ, ಬಟ್ ಸಿಗ್ಲಿಲ್ಲ. ಆ ಟೈಮಲ್ಲಿ ನಿಮಗೆ ಈ ವಿಷಯನ ಹೇಳೋದು ಬೇಡ ಅಂತ ಡಾಕ್ಟ್ರೇ ಅವಾಯ್ಡ್ ಮಾಡಿದ್ರು. ಅದು ನಿಮ್ಮ ಮನಸ್ಸಿನ ಮೇಲೆ, ದೇಹದ ಮೇಲೆ ಪರಿಣಾಮ ಬೀರುತ್ತೆ, ಹೇಳಬೇಡಿ ಅಂತ ಹೇಳಿದ್ರು. ಆ ಕಾರಣಕ್ಕೆ ನಾನು ಹೇಳಲಿಲ್ಲ. ಅದಾದ್ಮೇಲೆ ನೀವು ಮನೆಗೆ ಬಂದ ಮೇಲೆ ನಾನು ತುಂಬಾ ನೊಂದ್ಕೊಂಡೆ ಭೂಮಿಕಾ. ತುಂಬಾ ಸತಿ ವಿಷಯನ ಹೇಳಕ್ಕೆ ಪ್ರಯತ್ನ ಪಟ್ಟೆ, ಬಟ್ ಆ ವಿಷಯ ನಿಮಗೆ ತಲುಪುವಷ್ಟರಲ್ಲಿ ನೀವು ಮನೆನೇ ಬಿಟ್ಟು ಹೊರಟೋದ್ರಿ. ಕಾರಣನೂ ಹೇಳಿದೆ. ನನಗೆ ಅವಾಗ ಪ್ರಿಯಾರಿಟಿ ಇದ್ದಿದ್ದು ನಿಮ್ಮನ್ನು ಹುಡುಕೋದು. 5 ವರ್ಷ ನಿಮಗೋಸ್ಕರ ಹುಡುಕ್ತೆ ಭೂಮಿಕಾ. ನನ್ನ ಮಗು ವಿಷಯ ನಿಮ್ಗೆ ಹೇಳಲಿಲ್ಲ ಅನ್ನೋ ಗಿಲ್ಟ್ ನನಗೆ ಕಾಡ್ತಾನೆ ಇತ್ತು. ಬಟ್ ಅದಾದ್ಮೇಲೆ ನೀವು ನನಗೆ ಕುಶಾಲನಗರದಲ್ಲಿ ಸಿಕ್ಕಿದ್ರಿ. ನನ್ನ ಜೊತೆ ವಾಪಸ್ ಬರೋದಕ್ಕೂ ನೀವು ತಯಾರಿರಲಿಲ್ಲ. ದೇವ್ರ ದಯನೇನೋ ಮತ್ತೆ ನೀವು ಇಲ್ಲೇ ನನ್ನ ಎದುರುಗಡೆನೆ ಬರೋ ಹಾಗಾಯ್ತು. ಬಟ್ ನನ್ಗೆ ಆವಾಗ ಗೊತ್ತಾಗಿದ್ದು ಆ ಮಗು ಬದುಕಿದೆ ಅಂತ. ನಾನು ಈಗ ಆ ವಿಷಯ ಹೇಳಿದ್ರೆ ಮತ್ತೆ ಎಲ್ಲಿ ನಿಮ್ಮ ಮನಸ್ಥಿತಿ ಹಾಳಾಗೋಗುತ್ತೋ ಅಂತ ನಾನು ಹೇಳಲಿಲ್ಲ ಭೂಮಿಕಾ. ನನ್ನ ಅಭಯ ಕಾಡ್ತಾನೆ ಇತ್ತು, ಧೈರ್ಯ ಬರಲೇ ಇಲ್ಲ. ನೋಡಿ, ಅಟ್ಲೀಸ್ಟ್ ಮಗುನ ನಿಮ್ಮ ಮುಂದೆ ತಂದು ನಿಲ್ಸಿದ್ರೆ ನೀವು ಖುಷಿ ಪಡ್ತೀರಾ, ಸಂಭ್ರಮಿಸ್ತೀರಾ ಅಂತ ನನ್ನ ಮೇಲೆ ನಾನು ಕೆಟ್ಟವನಂತ ಅಪವಾದ ಬಂದರೂ ಪರವಾಗಿಲ್ಲ ಅಂತ ನಾನು ನಿಮ್ಮ ಹತ್ರ ನಿಮ್ಮ ಒಳ್ಳೇದಕ್ಕೆ ನಾನು ಹೇಳಿದೆ, ಸುಮ್ಮನಾಗ್ಬಿಟ್ಟೆ ಭೂಮಿಕಾ, ಅಷ್ಟೇ. ಎಷ್ಟು ದೊಡ್ಡ ಮನಸ್ಸು ನಿಮ್ದು. ನನಗ್ ನೋವಾಗಬಾರ್ದು ಅಂತ ನೀವು ನೋವು ನುಂಗಿದ್ರಿ. ಆದ್ರೆ ನಾನು ನಿಮಗೆ ತುಂಬಾನೇ ಹರ್ಟ್ ಮಾಡ್ಬಿಟ್ಟೆ. ನಿಮ್ಮನ್ನ ಅರ್ಥನೇ ಮಾಡ್ಕೊಂಡಿಲ್ಲ ನಾನು. ನಿಮಗ್ ನೋವು ಕೊಡೋ ತರ ಮಾತಾಡ್ದೆ, ಹಾಗೆ ನಡೆಸ್ಕೊಂಡೆ. ಸಾರಿ, ರಿಯಲಿ ಸಾರಿ. ಬಟ್ ಮಗು ಬದುಕಿದೆ ಗೊತ್ತಾದ್ಮೇಲೆ ಹೇಳ್ಬೋದಾಗಿತ್ತಲ್ವಾ? ನಾನು ಇಲ್ಲೇ ನಿಮ್ಮ ಎದುರುಗಡೆನೇ ಇದ್ದೆ. ಹೇಳೋ ರೀತಿಯಲ್ಲಿ ಹೇಳಿದ್ರೆ ನಾನು ಅರ್ಥ ಮಾಡ್ಕೋತಿದ್ದೆ. ಯಾವ ರೀತಿಯಲ್ಲಿ ಹೇಳಿದ್ರು ವಿಷಯ ಅದೇ ಅಲ್ವೋ ಭೂಮಿಕಾ? ಮಗುನ ಕಳ್ಕೊಂಡಿದೀವಿ, ಅದು ನಮ್ಮ ಜೊತೆ ಇಲ್ಲ ಅನ್ನೋದು ಅದೇ ಸತ್ಯ ಅಲ್ವಾ? ಒಂದು ತಾಯಿಗೆ ತನ್ನ ಮಗು ಕಾಣೆಯಾಗಿದೆ ಅನ್ನೋದು ಬದುಕಿಲ್ಲ ಅನ್ನೋಷ್ಟೇ ನೋವು ಕೊಡುತ್ತಲ್ವಾ? ಒಂದು ವೇಳೆ ಮಗು ಬದುಕಿಲ್ಲ ಅಂದ್ರೆ ಆ ನೆನಪು 1-2 ದಿವಸ ನಮ್ಮನ್ನು ಕಾಡುತ್ತಷ್ಟೇ. ಆದರೆ ಮಗು ಕಾಣೆಯಾಗಿದೆ, ಎಲ್ಲೋ ಬದುಕಿದೆ ಅಂದ್ರೆ ದಿನದ 24 ಗಂಟೆನೂ ಅದು ಎಲ್ಲಿದೆಯೋ, ಏನ್ ಮಾಡ್ತಾ ಇದೆಯೋ ಅನ್ನೋದು ನಮ್ಮನ್ನ ಕಾಡ್ತಾನೆ ಇರುತ್ತೆ, ನಮ್ಮ ನೆಮ್ಮದಿನ ಹಾಳು ಮಾಡಿಬಿಡುತ್ತೆ. ಯಾವುದೇ ನಿರೀಕ್ಷೆ ಇಲ್ಲದೆ ರಿಸಲ್ಟ್ಗೋಸ್ಕರ ಕಾಯ್ದಿದೆಯಲ್ಲ, ತುಂಬಾನೇ ಕಷ್ಟ ಭೂಮಿಕಾ. ನಾನು ಆ ವಿಷಯ ನಿಮ್ಗೆ ಹೇಳಿದ್ರೆ ನೀವೆಲ್ಲಿ ಮತ್ತೆ ಡಿಪ್ರೆಸ್ ಆಗ್ಬಿಡ್ತೀರೋ, ಮತ್ತೆ ಏನೇನೋ ನಿರೀಕ್ಷೆಗಳನ್ನ ಇಟ್ಕೊಂಡ್ಬಿಡ್ತೀರಾ ಅಂತ ನಾನು ಹೇಳಿಲ್ಲ. ಬಟ್ ಡೋಂಟ್ ವರಿ, ನಾನು ಆ ಮಗುನ ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ರಿಯಲಿ ಸಾರಿ. ದಯವಿಟ್ಟು ನೀವು ಪದೇ ಸಾರಿ ಕೇಳಬೇಡಿ ಭೂಮಿಕಾ. ನೋಡಿ, ಇದರಲ್ಲಿ ನಮ್ಮಿಬ್ಬರದು ತಪ್ಪಿಲ್ಲ. ನಾವಿಬ್ರು ಪರಿಸ್ಥಿತಿ ಕೈಗೊಂಬೆಗಳಾಗಿದ್ವಿ. ಒಂದು ರೀತಿಯಲ್ಲಿ ನೀವು ನನ್ನ ಜೊತೆ ನಡ್ಕೊಂಡಿದ್ದ ರೀತಿ ಸರಿನೇ ಅಂತ ನನಗನ್ನಿಸ್ತು. ಯಾಕಂದ್ರೆ ನಿಜವಾಗಿ ಏನು ನಡೀತು ಅಂತ ನಿಮಗೂ ಗೊತ್ತಿರಲಿಲ್ಲ. ಒಂದು ಹೆಣ್ಣು ಒಂದು ಮಗುನ 9 ತಿಂಗಳು ಹೊತ್ತು ಹೆತ್ತಿರ್ತಾಳೆ, ಅದ್ರ ಬಗ್ಗೆ ಕನಸುಗಳನ್ನ ಕಂಡಿರ್ತಾಳೆ. ಆ ಹೆತ್ತ ಮಗುನ ಕಾಪಾಡೋದು ಅಪ್ಪನ ಕರ್ತವ್ಯ ಆಗಿರುತ್ತೆ. ನಾನು ಆ ಕೆಲಸ ಮಾಡಲಿಲ್ಲ ಭೂಮಿಕಾ. ನನ್ನ ಬೇಜವಾಬ್ದಾರಿತನೂ ಇದೆ. ಸೊ ನಾನು ಸಾರಿ ಕೇಳಬೇಕು. ನಿಮ್ಗೆ ಮಗು ವಿಷಯ ಹೇಗೆ ಗೊತ್ತಾಯ್ತು? ಮಲ್ಲಿ ಹೇಳಿದ್ಲು. ಓಕೆ ಭೂಮಿಕಾ, ಮಗು ಸಿಗುತ್ತೆ ಅನ್ನೋ ಭರವಸೆ ನನಗಿದೆ. ನೀವು ಆರಾಮಾಗಿರಿ.
ಮುಂದೆನೆ ಕೂತ್ರೆ ಇನ್ನೇನಾಗುತ್ತೆ ಹೇಳು? ಅಕ್ಕರೆ ಆನ್ಲೈನ್ ಕ್ಲಾಸ್ ತಗೊಳ್ಬೇಕಾದ್ರೆ ಸ್ಕ್ರೀನ್ ಮುಂದೆ ಕುತ್ಕೊಳ್ದೆ ಬೇರೆ ಏನ್ ಮಾಡಕ್ಕಾಗತ್ತೆ? ಬೇರೆ ಏನ್ ದಾರಿ ಇದೆ? ಇದೆ, ನಾರ್ಮಲ್ ಕ್ಲಾಸಸ್ ಹೋಗ್ಬೋದಲ್ವಾ? ಹೇಗೂ ಈಗ ಜಯದೇವ್ ಅವ್ರದ್ದು ಯಾವ ಪ್ರಾಬ್ಲಮ್ ಇಲ್ಲ, ಸೊ ನೀನು ನಾರ್ಮಲ್ ಕ್ಲಾಸಸ್ಸೇ ಹೋಗ್ಬೋದು ಅಲ್ವಾ? ಈ ಪ್ಲಾನ್ ನನ್ನ ತಲೆಗೆ ಹೊಡಿಲೇ ಇಲ್ಲ ನೋಡಿ. ಅದಕ್ಕೆ ಹೇಳೋದು ನೀವಿರ್ಬೇಕು ಅಂತ. ಗುಡ್. ನಾಳೆಯಿಂದ ನಾರ್ಮಲ್ ಕ್ಲಾಸಸ್ಗೆ ಹೋಗು. ಒಂಥರ ಗ್ರೂಪ್ ಇಂಟ್ರಾಕ್ಷನ್ ಸಿಗುತ್ತೆ, ಪ್ರೊಫೆಸರ್ಸ್ ಹತ್ರ ಫೇಸ್ ಟು ಫೇಸ್ ಮೀಟಿಂಗ್ಸ್ ಇರುತ್ತೆ, ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಹೆಲ್ತ್ ಚೆನ್ನಾಗಿರುತ್ತೆ. ಆ್ಯಂಡ್ ಅದಕ್ಕಿಂತ ಮೇಯ್ನಾಗಿ ಇವನ್ ಕಾಟ ತಪ್ಪುತ್ತೆ. ಮಮ್ಮಿ ಏನ್ ಮಮ್ಮಿ, ಇರೋ ವಿಷಯನೇ ಹೇಳ್ತಿದ್ದೀನಿ ನಾನು. ಸ್ವಲ್ಪ ದಿನ ಅವಳು ಆರಾಮಾಗಿರ್ಲಿ. ನೀನು ಅವಳಿಗೆ ಎಷ್ಟು ಕಾಟ ಕೊಟ್ಟಿದ್ಯಾ ಅಂತ ನೋಡಿಲ್ವಾ ನಾನು? ನಾಳೆಯಿಂದ ನಾರ್ಮಲ್ ಕ್ಲಾಸ್ಗೆ ಹೋಗು, ಸರಿನಾ? ಅಕ್ಕರೆ ಮಾಮ್ನೂರ್ನ ಮಾತಾಡ್ಸಿದ್ರಾ? ಮಾತಾಡ್ಸ. ಹೌದಾ? ಏನಾಯ್ತು? ಏನಂದ್ರು? ನೀವೇನಂದ್ರಿ? ಇಷ್ಟು ವರ್ಷ ನಾನು ನಿಮ್ಮನ್ನ ತಪ್ಪು ತಿಳ್ಕೊಂಡ್ಬಿಟ್ಟೆ, ನಿಮಗೆ ತುಂಬಾನೇ ನೋವು ಕೊಟ್ಟೆ. ಆದ್ರೆ ನನ್ನನ್ನು ಕ್ಷಮಿಸಿ. ಸ್ಟಾಪ್. ಆಮೇಲೆ ಏನಾಯ್ತು ಅಂತ ನನಗೆ ಗೊತ್ತು. ನೀವ್ ಹೇಳಿರ್ತೀರಾ ನನ್ಗೆ ನಿಮ್ಮನ್ ಬಿಟ್ಟಿರಕ್ಕಾಗಲ್ಲ ಅಂತ. ಅದಕ್ಕೆ ಅವ್ರು ಹೇಳಿರ್ತಾರೆ ನನ್ಗೂ ನಿಮ್ಮನ್ ಬಿಟ್ಟಿರಕ್ಕಾಗಲ್ಲ ಅಂತ. ಆಮೇಲೆ ನೀವಿಬ್ರು ತಪ್ಕೊಂಡು ಏನ್ ಮಲ್ಲೆ ಅದೇ ತರ ಆಗೋದು. ಯಾಕಂತಂದ್ರೆ ವಿರಸ ಆದ್ಮೇಲೆ ಸರ್ಸ ಆಗ್ಲೇಬೇಕು.